Hello friends, ಇವತ್ತಿನ ವಿಡಿಯೋದಲ್ಲಿ again we'll study about active to passive voice conversion. ಬಟ್ ಇವತ್ತೇನಪ್ಪಾ ಅಂದ್ರೆ ಇವತ್ತಿನ ಮೇನ್ ನಾನು ಏನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದ್ರೆ ಆಲ್ರೆಡಿ ನಾನು 2 ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಒನ್ ಬಂದು ಏನದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮತ್ತೆ ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು. ಆ ಸೆಕೆಂಡ್ ಒನ್ ಬಂದು ಏನು ರೂಲ್ಸ್. ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ 5 ರೂಲ್ಸ್ ಯಾವ ತರ ಕನ್ವರ್ಷನ್ ಮಾಡಬೇಕು ಅಂತ. ಸೊ ಅದೆರಡನ್ನೂ ನಾನು ಇವತ್ತು ಸ್ಟ್ರೆಸ್ ಮಾಡಲ್ಲ. ಇವತ್ತಿಂದ ಏನಪ್ಪಾ ಅಂದ್ರೆ ಬೇಸ್ಡ್ ಆನ್ ಟೆನ್ಸ್, ಅಂದ್ರೆ ಬೇರೆ ಬೇರೆ ಟೆನ್ಸ್ಗಳಿದ್ದಾಗ ನಾವು ಯಾವ ತರ ಹೆಲ್ಪಿಂಗ್ ವರ್ಬ್, ನಾನು ಆಲ್ರೆಡಿ ಹೇಳಿದ್ದೀನಲ್ವಾ ಹೆಲ್ಪಿಂಗ್ ವರ್ಬ್ನ ನಾವು ಚೂಸ್ ಮಾಡಬೇಕಾಗುತ್ತೆ ಅಂತ. ಸೊ ಟೆನ್ಸ್ ಬೇರೆ ಬೇರೆ ಇದ್ದಾಗ ನಾವು ಬೇರೆ ಬೇರೆ ಹೆಲ್ಪಿಂಗ್ ವರ್ಬ್ನ ಚೂಸ್ ಮಾಡಬೇಕಾಗುತ್ತೆ. ಜಸ್ಟ್ ಆ ಹೆಲ್ಪಿಂಗ್ ವರ್ಬ್ ಮೇಲೆ ಅಷ್ಟೇ ನಮಗೆ ಟೆನ್ಸು ಗುರುತಿಸ್ಬೋದು ಇದರಲ್ಲಿ. ಸೊ ಆ ಟ್ರಿಕ್ಸು ಟಿಪ್ಸು ಏನೇನು ಅಂತ ನೋಡೋಣ. ಅದೊಂದು ಕಲ್ತ್ಕೊಂಡ್ರೆ ಇವತ್ತಿನ ವಿಡಿಯೋ ಒಂದು ಫುಲ್ ನೋಡಿದ್ರೆ ಆಲ್ರೆಡಿ ಮಾಡಿರೋ 2 ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಸೊ ಅದೆರಡನ್ನೂ ನೋಡಾದ್ಮೇಲೆ ನೀವು ಈ ವಿಡಿಯೋ ನೋಡಿ. ಇದನ್ನು ಫಸ್ಟ್ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ, ಕನ್ಫ್ಯೂಷನ್ಸೇ ಆಗುತ್ತೆ. ಸೊ ಈ 3 ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ನೀವು ಯಾವುದೇ ಸೆಂಟೆನ್ಸ್ ಕೊಟ್ರು ಯು ಕ್ಯಾನ್ ಕನ್ವರ್ಟ್ ಇಟ್ ಟು ಪ್ಯಾಸಿವ್ ವಾಯ್ಸ್. ಈಗ ನಮಗೆ 12 ಟೆನ್ಸಸ್ ಇದೆ ಅಂತ ಗೊತ್ತಲ್ವಾ? ಅದು ಟೆನ್ಸಸ್ ಬಗ್ಗೆ ಕ್ಲಿಯರ್ ಇಲ್ಲ ಅಂದರೆ ಟೆನ್ಸಸ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಒಂದ್ಸತಿ ನೋಡಿ. ಸೊ ಒಂದೊಂದು ಟೆನ್ಸಲ್ಲೂ ಯಾವ ಥರ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಆಕ್ಟಿವ್ ವಾಯ್ಸಲ್ಲಿ ಇದ್ದಾಗ ಏನು ಬರುತ್ತೆ, ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಏನು ಹಾಕಬೇಕು ಅಂತ ನೋಡೋಣ. ಇದರಲ್ಲಿ ನಾನು ಈಟ್ ಅನ್ನೋಂಥ ಒಂದು ವರ್ಬ್ನ ಕೂಡ ತಗೊಂಡಿದ್ದೀನಿ. ಸೊ ದಟ್ ನನಗೆ ಹೆಲ್ಪಿಂಗ್ ವರ್ಬು ಒಟ್ಟಿಗೆ ಇದ್ದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಈಟ್ದು ಫಾರ್ಮ್ಸ್ ಆಫ್ ವರ್ಬ್ಸ್ ಏನೇನು ಬರುತ್ತೆ, ಈಟ್, ಈಟಿಂಗ್ ಮತ್ತೆ ಈಟನ್. ಸೊ ಥರ್ಡ್ ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಬಂದು ಈಟನ್ ಅಂತ ಬರುತ್ತೆ. ಸೊ ಪಾಸ್ಟ್ ಟೆನ್ಸ್ ಆದರೆ ಏಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಆದರೆ ಈಟಿಂಗ್, ಈಟ್, ಈಟಿಂಗ್, ಏಟ್, ಈಟನ್ ಅಂತ ಅದ್ರ ಫಾರ್ಮ್ಸ್ ಆಫ್ ವರ್ಬ್ಸ್ ಆಗುತ್ತೆ. ಸೊ ನೋಡೋಣ. ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಯಾವ್ಯಾವ ಟೆನ್ಸ್ ಅಂತೆಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಒಂದು ವಿಡಿಯೋ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನು ಬರುತ್ತೆ, ವರ್ಬ್ದು ಈಟ್ ಬರುತ್ತೆ ಅಥವಾ ಈಟ್ಸ್ ಬರುತ್ತೆ. ಇದು ಯಾವಾಗ ಬರುತ್ತೆ ನೀವು ಆಯಾ ವಿಡಿಯೋ ನೋಡಿದಾಗ ಕ್ಲಿಯರ್ ಆಗುತ್ತೆ. ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮಗೆ ಕಂಪ್ಲೀಟ್ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಅದು ಮಾಡಕ್ ಹೋಗಲ್ಲ. ಈಟು ಅಥವಾ ಈಟ್ಸ್ ಥರ್ಡ್ ಪರ್ಸನ್ ಸಿಂಗಲ್ ಇದ್ದಾಗ ಈಟ್ಸ್ ಆಗುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಮಗೆ ವರ್ಬ್ ವಿತೌಟ್ ಎನಿ ಹೆಲ್ಪಿಂಗ್ ವರ್ಬ್ ಇಲ್ದಿರಾ ಬರೀ ವರ್ಬ್ ಮಾತ್ರ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಅಂತ ಐಡೆಂಟಿಫೈ ಮಾಡ್ಬೋದು ನೀವು ಸೆಂಟೆನ್ಸ್ ನ. ಅದಿದ್ದಾಗ ನೀವು ಏನ್ ಮಾಡ್ಬೇಕಾಗುತ್ತೆ, ಐ ಅಥವಾ ಆಮ್, ಈಸ್ ಅಥವಾ ಆಮ್ ಅಥವಾ ಆರ್ ಯೂಸ್ ಮಾಡಿ ಈಟನ್. ಸೊ ವರ್ಬ್ ಎನಿವೇಸ್ ಯಾವಾಗ್ಲೂ ಥರ್ಡ್ ಫಾರ್ಮ್ಗೆ ಹೋಗುತ್ತೆ, ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ತೀವಿ. ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದೇನು, ಹೆಲ್ಪಿಂಗ್ ವರ್ಬ್ ಯಾವ ತರ ಚೇಂಜ್ ಮಾಡಬೇಕು. ಸೊ ಬರೀ ವರ್ಬ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದ್ದಾಗ ಅಥವಾ ಬೇಸ್ ಫಾರ್ಮ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀವಿ, ಈಸ್ ಅಥವಾ ಆಮ್ ಅಥವಾ ಆರ್ ಈಟನ್ ಅಂತ ಆಗುತ್ತೆ. ಅಂದ್ರೆ ಈಟ್ ಅಥವಾ ಈಟ್ಸ್ ಇದ್ದಾಗ ಈಸ್ ಅಥವಾ ಆಮ್ ಅಥವಾ ಆರ್ ಈಟನ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಐ ಈಟ್ ಮ್ಯಾಂಗೋಸ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಮ್ಯಾಂಗೋಸ್ ಆರ್, ಐ ಬಂದಾಗ ಮ್ಯಾಂಗೋಸ್ ಬರ್ತವೆ, ಮ್ಯಾಂಗೋಸ್ ಆರ್ ಈಟನ್ ಬೈ ಮೀ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದ್ದಾಗ ಏನಿರುತ್ತೆ, ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಏನಿರುತ್ತೆ ಈಸ್ ಅಥವಾ ಆಮ್ ಅಥವಾ ಆರ್ ಅಂತ ಬರುತ್ತೆ. ಸೊ ಅದೇನ್ ಮಾಡ್ತೀವಿ ಅವಾಗ ನಾವು, ಈಸ್ ಆಮ್ ಆರ್ ಇದ್ದಾಗ ಅದೇನಾಗುತ್ತೆ, ಉಲ್ಟಾ ಹೋಗ್ಬೇಕಾದಾಗ ಈಸ್ ಆಮ್ ಆರ್ ಬಂದು ಜೊತೆಗೆ ಬೀಯಿಂಗ್ ಅನ್ನೋ ಅಂತ ಒಂದು ಹೆಲ್ಪಿಂಗ್ ವರ್ಬ್ ಬಂದು ಸೇರ್ಕೊಳ್ಳುತ್ತೆ. ಈಸ್ ಅಥವಾ ಆಮ್ ಅಥವಾ ಆರ್ ಇದ್ದಾಗ ಬೀಯಿಂಗ್ ಬಂದು ಈಟನ್ ಆಗುತ್ತೆ. ಸೊ ಈ ಬೀಯಿಂಗ್ ಅನ್ನೋದನ್ನ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ ನಾವು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಹ್ಯಾವ್ ಈಟನ್ ಅಂತ ಬರುತ್ತೆ. ಹ್ಯಾವ್ ಈಟನ್ ಇದ್ದಾಗ ಸೊ ನೀವು ಯಾವುದೇ ಒಂದು ಸೆಂಟೆನ್ಸ್ ನಲ್ಲಿ ಹ್ಯಾವ್ ಬಂದು ಥರ್ಡ್ ಫಾರ್ಮ್ ಇಲ್ಲೇ ಬಂದ್ಬಿಟ್ಟಾಗ ನೀವೇನಂತ ಅನ್ಕೋಬೇಕು, ಹ್ಯಾವ್ ಬೀನ್ ಈಟನ್ ಸೇರಿಸಬೇಕು. ಸೊ ಬೀನ್ ಸೇರಿಸಬೇಕಾಗುತ್ತೆ ಇವೆರಡರ ಮಧ್ಯ ಅಂತ ನೆನ್ಪಿಟ್ಕೋಬೇಕು. ಇದು ಆಕ್ಚುಲಿ ಬೇಸಿಕಲಿ ಫಸ್ಟ್ ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಅದು ಹಾಗೆ ಬರುತ್ತೆ. ಸೊ ಹ್ಯಾವ್ ಈಟನ್ ಇದ್ದಾಗ ಹ್ಯಾವ್ ಬೀನ್ ಈಟನ್ ಆಗುತ್ತೆ. ಮತ್ತೆ ಸಿಂಪಲ್ ಪಾಸ್ಟ್ ಅಂದ್ರೆ ಜಸ್ಟ್ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇರುತ್ತೆ ವರ್ಬ್, ಇನ್ನೇನು ಹೆಲ್ಪಿಂಗ್ ವರ್ಬ್ ಇರಲ್ಲ. ಅವಾಗ ಏನ್ ಮಾಡ್ಬೇಕು, ಜಸ್ಟ್ ಏಟ್ ಅಂತ ಅಂದ್ರೆ ಯಾವುದೇ ವರ್ಬ್ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದ್ದಾಗ ವಾಸ್ ಅಥವಾ ವರ್ ಯೂಸ್ ಮಾಡಿ ಈಟನ್ ಸೇರಿಸಬೇಕಾಗುತ್ತೆ. ಸೊ ಇದು ವಾಸ್ ಯಾವಾಗ ಯೂಸ್ ಮಾಡಬೇಕು, ವರ್ ಯಾವಾಗ ಯೂಸ್ ಮಾಡಬೇಕು, ಅಥವಾ ಇಲ್ಲಿ ಈಸ್ ಆಮ್ ಆರ್ ಯಾವಾಗ ಯೂಸ್ ಮಾಡಬೇಕು, ಇದು ಆಲ್ರೆಡಿ ನಾನು ಹೆಲ್ಪಿಂಗ್ ವರ್ಬ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವರ್ಬ್ಸ್ ಒಂದು ವಿಡಿಯೋ ನೋಡಿ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಪಾಸ್ಟ್ ಕಂಟಿನ್ಯೂಸ್ ಅದೇನಾಗುತ್ತೆ, ವಾಸ್ ವರ್
ಅಂತ ಬಂದಾಗ ಅದು ಬಂದು ಕಂಟಿನ್ಯೂಯೇಷನ್ ಫಾರ್ಮ್ ಅಲ್ಲಿ ಇರಬೇಕು. ಈಟಿಂಗ್, ವಾಸ್ ವರ್ ಈಟಿಂಗ್ ಅಂತ ಬಂದಾಗ ವಾಸ್ ವರ್ ಮತ್ತೆ ಈಟನ್ ಮಧ್ಯ ನೀವು ಬೀಯಿಂಗ್ ಸೇರಿಸಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಕಂಟಿನ್ಯೂಸ್ ಬಂದಾಗೆಲ್ಲ ಬೀಯಿಂಗ್ ಸೇರಿಸ್ತಾ ಇದೀವಿ ನೋಡಿ. ಬೀಯಿಂಗ್ ಎಲ್ಲಿದೆ? ಇಲ್ಲೊಂದು ಬೀಯಿಂಗ್ ಇದೆ, ಇಲ್ಲೊಂದು ಬೀಯಿಂಗ್ ಇದೆ. ಅಂದ್ರೆ ಕಂಟಿನ್ಯೂಸ್. ಇಲ್ಲಿ ಈಟಿಂಗ್ ಅಂತ ಬಂದಾಗ ವಾಸ್ ವರ್ ಹೆಲ್ಪಿಂಗ್ ವರ್ಬ್ ಮತ್ತೆ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಮಧ್ಯ ಬೀಯಿಂಗ್ ಅಂತ ಸೇರಿಸ್ತಾ ಇದೀವಿ. ಅದೇ ಇಲ್ಲಿ ನೋಡಿ, ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಏನಾಗುತ್ತೆ? ಹ್ಯಾಡ್ ಈಟನ್ ಆಗುತ್ತೆ. ಹ್ಯಾಡ್ ಈಟನ್ ಇದ್ದಾಗ ಏನ್ ಸೇರಿಸ್ತೀವಿ? ಹ್ಯಾಡ್ ಬೀನ್ ಈಟನ್ ಅಂತ ಸೇರಿಸ್ತೀವಿ. ನೆಕ್ಸ್ಟ್ ಫ್ಯೂಚರ್ ಸಿಂಪಲ್ ವಿಲ್ ಈಟ್. ನೆಕ್ಸ್ಟ್ ನಾಳೆ ತಿಂತೀನಿ ಅನ್ನೋ ತರ ವಿಲ್ ಈಟ್ ಬಂದಾಗ ವಿಲ್ ಬಿ ಈಟನ್, ಬಿ ಸೇರಿಸ್ತೀವಿ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್. ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ವಿಲ್ ಹ್ಯಾವ್ ಈಟನ್ ಬಂದ್ರೆ ಮತ್ತೆ ಇಲ್ಲೂ ಕೂಡ ಅಷ್ಟೇ ವಿಲ್ ಹ್ಯಾವ್ ಮತ್ತೆ ಈಟನ್ ಮಧ್ಯೆ ಬೀನ್ ಸೇರಿಸ್ತೀವಿ. ಇಲ್ಲಿ ಇನ್ನೊಂದು ಒಂದೇನ್ ಗೊತ್ತಾಯ್ತು ನಮ್ಗೆ? ಕಂಟಿನ್ಯೂಸ್ ING ಫಾರ್ಮ್ ಆಫ್ ವರ್ಬ್ ಬಂದಾಗ ಬೀಯಿಂಗ್ ಸೇರಿಸ್ತೀವಿ. ಬೀಯಿಂಗ್ ನೋಡಿ, ಎರಡೂ ಕಡೆ ಬೀಯಿಂಗ್ ಸೇರಿಸಿದೀವಿ. ಮತ್ತೆ ಇಲ್ಲೇನೆ ನಿಮ್ಗೆ ಥರ್ಡ್ ಫಾರ್ಮ್ ಬಂದ್ಬಿಟ್ಟಾಗ ಅಂದ್ರೆ ಈಟನ್, ಇನ್ನೆಲ್ಲಿದೆ ಈಟನು? ಇಲ್ಲೊಂದಿದೆ ಈಟನ್, ಮತ್ತೆ ಇಲ್ಲೊಂದಿದೆ ಈಟನ್ ಅಲ್ವಾ? ಅಂದ್ರೆ ಪರ್ಫೆಕ್ಟ್ ಟೆನ್ಸ್ಗಳು, ಪ್ರೆಸೆಂಟ್ ಪರ್ಫೆಕ್ಟು, ಪಾಸ್ಟ್ ಪರ್ಫೆಕ್ಟು ಮತ್ತೆ ಫ್ಯೂಚರ್ ಪರ್ಫೆಕ್ಟು. ಇದು ಮೂರು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನ್ ಯೂಸ್ ಮಾಡಿದೀವಿ? ಬೀನ್ ಯೂಸ್ ಮಾಡ್ತೀವಿ. ಇದೆರಡಕ್ಕೂ ಮಧ್ಯ ಬೀನ್ ಬಂದಿದೆ ನೋಡಿ, ಪ್ರತಿ ಸತಿನೂ ಅಷ್ಟೇ. ಸೊ ನೀವು ಎಲ್ಲೇನೆ ನೀವು ಇಲ್ಲೇ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ನೋಡಿದ ತಕ್ಷಣ ಆಯ್ತಾ, ನೀವು ಬೀನ್ ನ ಮಧ್ಯ ಸೇರಿಸ್ಬೇಕು. ಇಲ್ಲೂ ಅಷ್ಟೇ ನೋಡಿ, ಈಟನ್ ಅಂತ ಬಂದ ತಕ್ಷಣ ಬೀನ್ ಈಟನ್. ಎರಡು ಸಿಂಪಲ್ ಗೊತ್ತಾಯ್ತಲ್ವಾ ನಮ್ಗೆ? ನೋಡಿ ಈಗ ಬರೋದೇನೆ ನಮ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಪರ್ಫೆಕ್ಟ್. ಸೊ ಪ್ರೆಸೆಂಟ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ? ಜಸ್ಟ್ ಈಸ್ ಆರ್ ಅಥವಾ ಅದನ್ನ ಯೂಸ್ ಮಾಡ್ಬಿಟ್ಟು ಈಟನ್ ಹಾಕ್ಬಿಡ್ತೀವಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದ್ರೆ. ಅದೇ ಪಾಸ್ಟ್ ಸಿಂಪಲ್ ಅಲ್ಲಿ ಇದ್ರೆ ವಾಸ್ ವರ್ ಯೂಸ್ ಮಾಡ್ಬಿಡ್ತೀವಿ ಅಲ್ವಾ? ಇದು ಮೂರು ಒಂಥರ ಬರುತ್ತೆ. ವಾಸ್ ವರ್, ಸಿಂಪಲ್ ಫ್ಯೂಚರ್ ಬಿ ಈಟನ್, ಒಂದು ಎಕ್ಸ್ಟ್ರಾ ಒಂದು ಬಿ ಬರುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್. ಸೊ ಅದು ಬಿಟ್ರೆ ಈಟಿಂಗ್ ಅಂತ ಬಂದಾಗ ಈಟಿಂಗ್ ಬಂದಾಗ ಏನ್ ಮಾಡ್ತೀವಿ? ಬೀಯಿಂಗ್ ಈಟನ್, ಬೀಯಿಂಗ್ ಸೇರಿಸ್ತೀವಿ ಅಲ್ವಾ? ಈಸು ಆಮ್ ಆರ್ ಜೊತೆಗೆ ಅಥವಾ ವಾಸ್ ವರ್ ಜೊತೆಗೆ ಬೀಯಿಂಗ್ ಈಟನ್. ಸೊ ಆಲ್ರೆಡಿ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಬಂದಿದ್ದಾಗ ಬೀಯಿಂಗ್ ಈಟನ್ ಬರುತ್ತೆ. ಸೊ ನೆಕ್ಸ್ಟ್ ಮೂರು ಕಡೆ ನೋಡ್ಬೋದು ನೀವು. ಈಟಿಂಗ್ ಬಂದಾಗ ಬೀಯಿಂಗ್ ಈಟನ್ ಅಂತಾನೆ ಆಲ್ರೆಡಿ ಬಂದಿದ್ದಾಗ ಥರ್ಡ್ ಫಾರ್ಮ್ ಅಲ್ಲಿ ಆಲ್ರೆಡಿ ಇದ್ದಾಗ ಬೀನ್ ಅಂತ ಸೇರಿಸ್ತೀವಿ ನಾವು. ಸೊ ಇದನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ ಯಾವ್ಯಾವ್ದು ಅಂತ. ಇದು ಈ ವರ್ಡ್ಸ್ ಎಲ್ಲ ಯಾವಾಗ ಬರುತ್ತೆ ಅಂದ್ರೆ ನಿಮ್ಗೆ ಈ ಟೆನ್ಸಸ್ ವಿಡಿಯೋ ನೋಡಿದಾಗ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಟೆನ್ಸಸ್ ಫಾರ್ಮ್ಸ್ ಆಫ್ ವರ್ಬ್ಸ್ ನೋಡಿದಾಗ ಸೊ ಏನ್ ಚೇಂಜ್ ಮಾಡ್ಬೇಕು ಅಂತ ಸ್ವಲ್ಪ ದಿನ ಈ ಟೇಬಲ್ ನ ನೀವು ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈಗ ಒಂದೊಂದಕ್ಕೂ ಎಕ್ಸಾಂಪಲ್ ನೋಡೋಣ, ಏನೇನು ಎಕ್ಸಾಂಪಲ್ ನಾವು ಯೂಸ್ ಮಾಡ್ಬೋದು ಅಂತ. ನಿಮ್ಗೆ ಆಲ್ರೆಡಿ ಟೆನ್ಸ್ ಬಗ್ಗೆ ಐಡಿಯಾ ಇದ್ರೆ ನಿಮ್ಗೊಂದು ಕ್ವೆಶನ್ ಬಂದಿರ್ಬೋದು, 12 ಟೆನ್ಸಸ್ ಬರುತ್ತಲ್ವಾ, ಏನಕ್ಕೆ 8 ಮಾತ್ರನೇ ಡಿಸ್ಕಸ್ ಮಾಡಿದ್ದೀವಿ, ಉಳಿದಿದ್ದು 4 ಏನಾಯ್ತು ಅಂತ. ಯಾವ್ಯಾವ್ದು ಉಳಿದಿದೆ ಹೇಳಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದು 4 ಉಳಿದಿದೆ. ಇದು 4 ಡಿಸ್ಕಸ್ ಮಾಡಿಲ್ಲ. ಆಕ್ಚುಲಿ ನಾವು ಇದು 4ಕ್ಕೆ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡಲ್ಲ, ಅದು ಗ್ರಾಮ್ಯಾಟಿಕಲಿ ತಪ್ಪಾಗುತ್ತೆ. ಸೊ ತಲೆನೋವು ಸ್ವಲ್ಪ ಕಮ್ಮಿ ಆಯ್ತಲ್ವಾ? 8ಕ್ಕೆ ಕಲ್ತ್ಕೊಂಡ್ರೆ ಸಾಕು ನಾವು. ಇದು 4ಕ್ಕೆ there is no active to passive voice conversion, ಅದು ಗ್ರಾಮ್ಯಾಟಿಕಲಿ ತಪ್ಪಾಗುತ್ತೆ. ಸೊ ಅದನ್ನ ಹೇಗಿದೆಯೋ ಹಾಗೆ ಯೂಸ್ ಮಾಡ್ತೀವಿ. ಇದು 8ಕ್ಕೆ ಮಾತ್ರನೇ ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು 8ಕ್ಕೂ ಒಂದೊಂದಕ್ಕೂ ಈಗ ಎಕ್ಸಾಂಪಲ್ ನೋಡೋಣ. ಈಟ್ಸ್ ಅದು ಅಂದ್ರೆ ಯಾವುದೋ ಒಂದು ವರ್ಬ್ ತಗೊಂಡು ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಒಂದೊಂದಕ್ಕೂ ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನಂತ ನೋಡಿದ್ವಿ ಆಗಲೇ ರೂಲ್ಸ್ ನಾವು? ಈಟ್ ಅಥವಾ ಈಟ್ಸ್ ಅಂತ ಆಕ್ಟಿವ್ ವಾಯ್ಸ್ ನಲ್ಲಿ ಬರುತ್ತೆ. ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಅದನ್ನ ಅಂದ್ರೆ ಯಾವ್ದೋ ಸಿಂಪಲ್ ಈಟ್ ಅನ್ನೋ ಒಂದು ವರ್ಬ್ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದಿಲ್ಲಿ. ಈಟ್ ಅಥವಾ ಈಟ್ಸ್ ಅಂದ್ರೆ ಜಸ್ಟ್ ಬೇಸ್ ಫಾರ್ಮ್ ಅಲ್ಲಿ ಬರುತ್ತೆ ವರ್ಬ್ ಅಲ್ವಾ? ಬೇಸ್ ಫಾರ್ಮ್ ಅಲ್ಲಿ ಇದ್ದಾಗ ಅದು ಸಿಂಪಲ್ ಪ್ರೆಸೆಂಟ್. ಫಸ್ಟ್ ನಾವು ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಕೊಟ್ಟ ತಕ್ಷಣ ಕೊಟ್ಟಿರೋ ಸೆಂಟೆನ್ಸ್ ಯಾವ ಟೆನ್ಸ್ ನಲ್ಲಿ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಈಟ್ ಅಥವಾ ಈಟ್ಸ್ ಅಂತ ಇದ್ದಾಗ ಆಮ್, ಈಸ್, ಆರ್, ಈಟನ್. ಸೊ ಆಮ್, ಈಸ್, ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಕೊಂಡು
ಥರ್ಡ್ ಫಾರ್ಮ್ ಈಟನ್ ಗೆ ಹೋಗ್ಬೇಕಾಗುತ್ತೆ ನಾವು. ಸೊ ಎಕ್ಸಾಂಪಲ್ ನೋಡೋಣ. ಐ ಈಟ್ ಎ ಮ್ಯಾಂಗೋ. ನಾನು ಮಾವಿನ ತಿಂತೀನಿ. ಸೊ ಇದು ಸಿಂಪಲ್ ಈಟ್ ಅಂತಿದೆ ಅಲ್ವಾ. ಸೊ ಇದು ಸಿಂಪಲ್ ಪ್ರೆಸೆಂಟ್. ಸಾರಿ ಈಟ್ಸ್ ಯಾವಾಗ ಆಗುತ್ತೆ ಹೇಳಿ ಅದು? ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಈಟ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ನಾನು ಟೆನ್ಸಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ರೂಲ್, ಈಗ 5 ರೂಲ್ಸ್ ಕಲ್ತಿದೀವಿ ಅಲ್ವಾ, ಎಲ್ಲಾ ರೂಲ್ಸ್ ನೋಡ್ತಾ ಹೋಗೋಣ ಒಂದಾದ್ಮೇಲೆ ಒಂದು. ಫಸ್ಟ್ ರೂಲ್ ಏನು? ಐಡೆಂಟಿಫೈ ಸಬ್ಜೆಕ್ಟ್, ಆಬ್ಜೆಕ್ಟ್ ಮತ್ತೆ ವರ್ಬ್. ಸೊ ಈ ಸೆಂಟೆನ್ಸ್ ನಲ್ಲಿ ಐ ಈಟ್ ಎ ಮ್ಯಾಂಗೋದಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಮತ್ತೆ ವರ್ಬ್ ಏನೇನು ಅಂತ ನಾವು ಮಾರ್ಕ್ ಮಾಡ್ಬೇಕಾಗುತ್ತೆ. ಸೊ ಸಬ್ಜೆಕ್ಟ್ ಬಂದು ಇಲ್ಲಿ ಐ, ನಾನು ಅನ್ನೋದು ಸಬ್ಜೆಕ್ಟ್, ಈಟ್ ಅನ್ನೋದು ವರ್ಬ್, ಎ ಮ್ಯಾಂಗೋ ಅನ್ನೋದು ಆಬ್ಜೆಕ್ಟ್. ಸೊ ಎಸ್ ಸಬ್ಜೆಕ್ಟ್, ವಿ ಅಂದ್ರೆ ವರ್ಬ್, ಓ ಅಂದ್ರೆ ಆಬ್ಜೆಕ್ಟ್. ನಾನು ಜಸ್ಟ್ ಒಂದೊಂದು ಲೆಟರ್ ಬರ್ತಿದ್ದೀನಿ. ಸೆಕೆಂಡ್ ರೂಲ್ ಏನು? ಸ್ವಾಪ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಸೊ ಸೆಂಟೆನ್ಸ್ ನಲ್ಲಿ ಈ ಸೆಂಟೆನ್ಸ್ ಇದೆಯಲ್ವಾ ನೋಡಿ, ಇದೇ ತರ ಸೆಂಟೆನ್ಸ್ ನಲ್ಲಿ ಈ ಸೆಂಟೆನ್ಸ್ ನ ಫಾರ್ಮ್ ಮಾಡ್ತಾ ಹೋಗ್ಬೇಕು. ಪ್ಯಾಸಿವ್ ವಾಯ್ಸ್ ನಲ್ಲಿ ಫಸ್ಟ್ ಏನ್ ಮಾಡ್ಬೇಕು? ಸ್ವಾಪ್ ಮಾಡ್ಬೇಕು. ಸಬ್ಜೆಕ್ಟ್ ಇರೋ ಜಾಗಕ್ಕೆ ಆಬ್ಜೆಕ್ಟ್ ಬರ್ಬೇಕು, ಆಬ್ಜೆಕ್ಟ್ ಇರೋ ಜಾಗಕ್ಕೆ ಸಬ್ಜೆಕ್ಟ್ ಬರ್ಬೇಕು. ಏನಾಗುತ್ತೆ ಅವಾಗ? ಸೊ ಆಬ್ಜೆಕ್ಟ್ ಏನಾಗುತ್ತೆ? ಸಬ್ಜೆಕ್ಟ್ ಜಾಗಕ್ಕೆ ಬಂದೆ ಮ್ಯಾಂಗೋ ಅಂತ ಇಲ್ಲಿ ಬರಿತೀವಿ. ಸೊ ಸಬ್ಜೆಕ್ಟ್ ಎಲ್ಲಿ ಬರುತ್ತೆ? ಆಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ. ಸೊ ಪರ್ಸನಲ್ ಪ್ರೊನೌನ್ಸ್ ಇದ್ದಾಗ ಏನ್ ಮಾಡ್ತೀವಿ? ಇದು ಆಲ್ರೆಡಿ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ. ಅದಿನ್ನು ನೋಡಿಲ್ಲ ಅಂದ್ರೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಿಡಿ ಒಂದ್ಸತಿ ಅದನ್ನ. ಸೊ ಐ ಬಂದು ಮೀ ಆಗುತ್ತೆ ಅಲ್ವಾ. ಪರ್ಸನಲ್ ಪ್ರೊನೌನ್ಸ್ ಆಬ್ಜೆಕ್ಟ್ ಜಾಗಕ್ಕೆ ಹೋದಾಗ ಚೇಂಜ್ ಆಗುತ್ತೆ. ಹಿ ಇರೋದು ಹಿಸ್ ಆಗುತ್ತೆ, ಶಿ ಇರೋದು ಹರ್ ಆಗುತ್ತೆ, ಆತರ. ಸೊ ಈ ಸಬ್ಜೆಕ್ಟ್ ಜಾಗದಲ್ಲಿ ಇದ್ದಾಗ ಐ ಅಂತ ಆಗುತ್ತೆ. ಅದು ಇಲ್ಲಿ ಐ ಅಂತ ಇದೆ, ಆಬ್ಜೆಕ್ಟ್ ಜಾಗಕ್ಕೆ ಬಂದಾಗ ಮೀ ಆಗುತ್ತೆ. ಸೊ ಸೆಕೆಂಡ್ ರೂಲ್ ಮುಗೀತು. ಥರ್ಡ್ ರೂಲ್ ಏನ್ ಮಾಡ್ತೀವಿ? ಥರ್ಡ್ ಸ್ಟೆಪ್ ಇದೆ ಆಕ್ಚುಲಿ. ಕನ್ವರ್ಟ್ ವರ್ಬ್ ಟು ಇಟ್ಸ್ V3 ಫಾರ್ಮ್. ಇಲ್ಲಿ ಏನಿದೆ ವರ್ಬ್ ನಮ್ಗೆ ಈಟ್ ಅಂತ ಇದೆ ಅಲ್ವಾ ಈ ಸೆಂಟೆನ್ಸ್ ನಲ್ಲಿ. ಈಟ್ ನ V3 ಫಾರ್ಮ್ ಏನಾಗುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಈಟನ್. ಸೊ ಎ ಮ್ಯಾಂಗೋ ಮಧ್ಯ ವರ್ಬ್ ಜಾಗದಲ್ಲಿ ಈಟನ್ ಬರೆದ್ವಿ. ಫೋರ್ತ್ ರೂಲ್ ಏನಾಗುತ್ತೆ? ಆಡ್ ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಹಿಂದೆ ನಾವು ಮೇನ್ ವರ್ಬ್ ಹಿಂದೆ ಹೆಲ್ಪಿಂಗ್ ವರ್ಬ್ ನ ಆಡ್ ಮಾಡ್ಬೇಕಾಗುತ್ತೆ. ಸೊ ಏನ್ ಬರುತ್ತೆ ಇಲ್ಲಿ? ಎ ಮ್ಯಾಂಗೋ. ಇಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೇಕು? ಆಮ, ಈಸ, ಆರ ಅಂದ್ರೆ ಏನಪ್ಪಾ? ಮ್ಯಾಂಗೋ ಅನ್ನೋದು ಸಿಂಗ್ಯುಲರ್ ಅಲ್ವಾ. ಸೊ ಈಸ್ ಆಗುತ್ತೆ. ಥರ್ಡ್ ಪರ್ಸನ್ ಆಗಿರೋದ್ರ ಈಸ್ ಆಗುತ್ತೆ. ಸೊ ಮ್ಯಾಂಗೋ ಅನ್ನೋದೊಂದು ಆಮ್ ಬರಲ್ಲ, ಯಾಕಂದ್ರೆ ಐ ಬಂದಾಗ ಅಷ್ಟೇ ಆಮ್ ಬರೋದು, ಈಸ್ ಬರುತ್ತೆ. ಸೊ ಈಸ್ ಎ ಮ್ಯಾಂಗೋ ಈಸ್ ಈಟನ್. ಮತ್ತೆ ಇಲ್ಲೊಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ ಇನ್ನು, ಯಾಕಂದ್ರೆ ರೂಲ್ 5 ಇದೆ. ರೂಲ್ 5 ಏನು? ಆಡ್ ಪ್ರಿಪೋಸಿಷನ್ ಬೈ ಬಿಫೋರ್ ಸಬ್ಜೆಕ್ಟ್. ಸೊ ಏನಿರು? ಸಬ್ಜೆಕ್ಟ್ ಹಿಂದೆ ನಾವ್ ಇಲ್ಲಿ ಸಬ್ಜೆಕ್ಟ್ ನ ಇಲ್ಲಿ ಹಾಕಿದೀವಲ್ವಾ, ಇದ್ರ ಹಿಂದೆ ನಾವು ಬೈ ಯೂಸ್ ಮಾಡ್ಬೇಕು. ಮ್ಯಾಂಗೋ ಈಸ್ ಈಟನ್ ಬೈ ಮೀ. ಮ್ಯಾಂಗೋ ನನ್ನಿಂದ ತಿನ್ನಲ್ಪಟ್ಟಿತ್ತು ಅಂದ್ರೆ ಇಲ್ಲಿ ಮ್ಯಾಂಗೋಗೆ ಏನಾಯ್ತು ಅಂತ ನಾವು ಸ್ಟ್ರೆಸ್ ಮಾಡಿ ಹೇಳ್ತಿದೀವಿ. ನಾನು ಹಣ್ಣು ತಿಂದೆ ಅನ್ನೋದಕ್ಕಿಂತ ಮ್ಯಾಂಗೋನ ನಾನ್ ತಿಂದೆ ಅನ್ನೋ ತರ ಅರ್ಥ ಬರುತ್ತಿದೆ. ಮ್ಯಾಂಗೋ ನನ್ನಿಂದ ತಿನ್ನಲ್ಪಟ್ಟಿತ್ತು ಅಂತ ಕನ್ನಡದಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡೋದಾದ್ರೆ. ಸೊ ಹೀಗೆ ನಾವು 5 ರೂಲ್ಸ್ ಗೊತ್ತಲ್ವಾ ನಮ್ಗೆ. 5 ರೂಲ್ ನ ಈ ತರ ಒಂದು ಆಕ್ಟಿವ್ ವಾಯ್ಸ್ ತಗೊಂಡು ಈ ತರ ಪ್ಯಾಸಿವ್ ವಾಯ್ಸ್ ಮಾಡಕ್ಕೆ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ನೀಟಾಗಿ ಬಂದ್ಬಿಡುತ್ತೆ ಕೊನೆ ಸ್ಟೆಪ್ ಅಲ್ಲಿ ಆನ್ಸರ್. ಸೊ ಮತ್ತೆ ಇದು ನಿಮ್ಗೆ ಗೊತ್ತಿರ್ಬೇಕಷ್ಟೇನೆ. ಏನಿದು ಆಕ್ಟಿವ್ ವಾಯ್ಸ್ ನಲ್ಲಿ ಆಕ್ಚುಲಿ ಹೇಗೆ ನೀವು ಐಡೆಂಟಿಫೈ ಮಾಡ್ತೀವಿ, ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ ಇದನ್ನ ನೋಡ್ಕೊಂಡ್ ಮಾಡ್ತೀವಿ. ಮತ್ತೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಗೆ ನಮ್ಗೆ ಇದಾಗುತ್ತೆ ಅಂದ್ರೆ ಈ ತರ ಚೇಂಜ್ ಮಾಡ್ಬೇಕಾಗುತ್ತೆ ಹೆಲ್ಪಿಂಗ್ ವರ್ಬ್. ಮೇನ್ಲಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ತರ ಯೂಸ್ ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಒನ್ ಬಂದೇನಿ ಇವಾಗ ನಮ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಅಂದ ತಕ್ಷಣ ING ಬರುತ್ತಲ್ವಾ. ಇಲ್ಲೂ ಅಷ್ಟೇ ನೋಡಿ, ನಿಮ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆಯಾ ಅಂತ ನೋಡಕ್ ಏನಿರುತ್ತೆ? ಈಸ್ ಅಥವಾ ಆಮ್, ಆರ್ ಮತ್ತೆ ವರ್ಬ್. ಇಲ್ಲಿ ಮೇಕ್ ಅನ್ನೋಂತ ವರ್ಬ್ ತಗೊಂಡಿದೀನಿ. ಸೊ ಮೇಕಿಂಗ್ ಅಂತ ಇದೆ ಇಲ್ಲಿ. ನೆಕ್ಸ್ಟ್ ಏನಾಗುತ್ತೆ? ಈ ಕಡೆ ಬಂದಾಗ ಪ್ಯಾಸಿವ್ ಹೋದಾಗ ನಾವ್ ಯಾವ್ದು ಚೂಸ್ ಮಾಡ್ಬೇಕಾಗತ್ತೆ? ಈಸ್ ಅಥವಾ ಆಮ್, ಆರ್. ಬೀಯಿಂಗ್ ಮೇಡ್, ಇಲ್ಲಿ ಇದು ಇಂಪಾರ್ಟೆಂಟ್. ಇದನ್ನೇ ಚೂಸ್ ಮಾಡ್ತೀವಿ. ಈಸ್, ಆಮ್, ಆರ್ ಆದ್ಮೇಲೆ ಅದ್ರ ಜೊತೆಗೆ ಬೀಯಿಂಗ್ ಅಂತ ಒಂದ್ ಸೇರಿಸ್ತೀವಿ. ಹೆಲ್ಪಿಂಗ್ ವರ್ಬ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಬೀಯಿಂಗ್ ಅನ್ನ ಸೇರಿಸಿ ಅದಾದ್ಮೇಲೆ ಮಾಮೂಲಿ ಇದು ಪಾಸ್ಟ್ ಪಾರ್ಟಿಸಿಪಲ್ ಅದೆಲ್ಲದಕ್ಕೂ ಸೇಮ್ ಅಲ್ವಾ. ಸೊ ಆಕ್ಟಿವ್ ವಾಯ್ಸ್ ಆಶಾ ಈಸ್ ಮೇಕಿಂಗ್ ಎ ಕೇಕ್. ಆಶಾ ಕೇಕ್ ಮಾಡ್ತಾ ಇದ್ದಾಳೆ. ಸೊ ರೂಲ್ 1 ಏನು? ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಐಡೆಂಟಿಫೈ ಮಾಡ್ಬೇಕು. ಇಲ್ಲಿ ಆಶಾ ಅನ್ನೋದು ಸಬ್ಜೆಕ್ಟ್, ಮೇಕಿಂಗ್ ಅನ್ನೋದು ವರ್ಬ್, ಮತ್ತೆ ಆಬ್ಜೆಕ್ಟ್ ಬಂದು ಕೇಕ್ ಆಯ್ತು. ರೂಲ್ 2 ಏನು? ಸ್ವಾಪ್ ಮಾಡ್ಬೇಕು. ಸೊ ಕೇಕ್ ಫಸ್ಟ್ ಬರುತ್ತೆ, ಆಶಾ ಲಾಸ್ಟ್ ಹೋಗಬೇಕು. ಸೊ ಎ ಕೇಕ್ ಮತ್ತೆ ಆಶಾ ಆಯ್ತು. ರೂಲ್ 3 ಏನು? ಎಸ್ ಕರೆಕ್ಟ್. ಕನ್ವರ್ಟ್ ವರ್ಬ್ ಟು ಇಟ್ಸ್ V3 ಫಾರ್ಮ್. ಸೊ V3 ಏನಾಗುತ್ತೆ ಇಲ್ಲಿ? ಮೇಕಿಂಗ್ ಬಂದು V3 ಫಾರ್ಮ್ ನಲ್ಲಿ ಮೇಡ್ ಆಗುತ್ತೆ. ಮೇಕ್, ಮೇಡ್.
ಪಾಸ್ಟ್ ಪಾರ್ಟಿಸಿಪಲ್. ಎ ಕೇಕ್ ಮೇಡ್ ಆಶಾ. ರೂಲ್ 4 ಏನು, ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್. ಇಲ್ಲಿ ಏನ್ ಮಾಡ್ಬೇಕು, ಎ ಕೇಕ್ ಅನ್ನೋದು ಸಿಂಗ್ಯುಲರ್ ಅಲ್ವಾ, ಸೊ ಈಸ್ ಬರುತ್ತೆ. ಅದೇ ಪ್ಲೂರಲ್ ಆದ್ರೆ ಕೇಕ್ಸ್ ಅಂತ ಆಗಿದ್ರೆ ಆರ್ ಅಂತ ಬರ್ಬೇಕು. ಸೊ ಅದ್ರ ಬೇಸಿಸ್ ಮೇಲೆ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ ಅಲ್ವಾ. ಇಲ್ಲಿ ಏನಿದೆ ಕೇಕ್ ಅಂತಿದೆ, ಅಥವಾ ಕೇಕ್ಸ್ ಚಾಕ್ಲೇಟ್ಸ್ ಅಂತ ಅಂದ್ರೆ ಪ್ಲೂರಲ್ ಇದ್ರೆ ಆರ್ ಬರುತ್ತೆ, ಅಥವಾ ಇಲ್ಲಿ ಏನಾದ್ರು ಐ ಅಂತ ಬಂದಿದ್ರೆ ಅವಾಗ ಆಮ್ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಇವಾಗ ಇಲ್ಲಿ ಕೇಕ್ ಅಂತ ಇರೋದ್ರಿಂದ ಈಸ್ ಬರ್ಬೇಕು ನಮ್ಗೆ ಹೆಲ್ಪಿಂಗ್ ವರ್ಬ್. ಮತ್ತೆ ಇನ್ನೊಂದೇನಿದೆ, ಬೀಯಿಂಗ್ ಅನ್ನೋದು ಸೇರಿಸಬೇಕಾಗುತ್ತೆ. ಕೇಕ್ ಈಸ್ ಬೀಯಿಂಗ್ ಮೇಡ್, ಹೆಲ್ಪಿಂಗ್ ವರ್ಬ್ ಸೇರ್ಸಿದ್ವಿ. ಸೊ ಫಿಫ್ತ್ ಒನ್ ಏನು, ಬೈ ಆಡ್ ಮಾಡ್ಬೇಕು. ಫಿಫ್ತ್ ರೂಲ್ ಸಿಂಪಲ್ ಅಲ್ವಾ, ಎ ಕೇಕ್ ಈಸ್ ಮೇಡ್ ಬೈ ಆಶಾ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನೆಕ್ಸ್ಟ್ ಯಾವ ಟೆನ್ಸ್ ನಾವು ಕಲಿಬೇಕಾಗಿರೋದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನಿರುತ್ತೆ, ನೀವು ಹೆಂಗ್ ಐಡೆಂಟಿಫೈ ಮಾಡ್ತೀರಾ, ಆಕ್ಟಿವ್ ವಾಯ್ಸ್ ನಲ್ಲಿ ಇದೆಯಾ, ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಇದೆಯಾ ಅಂತ. ಅಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿರೋ ವರ್ಬ್ ಬಂದಿರುತ್ತೆ. ಈಗ ಈಟ್ ಅನ್ನೋ ವರ್ಬ್ ತಗೊಂಡ್ರೆ ಹ್ಯಾಸ್ ಈಟನ್, ಹ್ಯಾವ್ ಈಟನ್. ಯಾವಾಗ ಹ್ಯಾಸ್ ಯಾವಾಗ ಹ್ಯಾವ್ ಅನ್ನೋದಕ್ಕೆ ಆಲ್ರೆಡಿ ನಾನು ಹ್ಯಾಸ್ ಮೇಲೆ ಒಂದು ವಿಡಿಯೋ ಮಾಡಿದೀನಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಥರ್ಡ್ ಪರ್ಸನ್ ಇದ್ದಾಗ ನಮ್ಗೆ ಆಕ್ಚುಲಿ ಹ್ಯಾಸ್ ಬರುತ್ತೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ಓಕೆನಾ. ಸೊ ಅದನ್ನ ನಾವು ಕನ್ವರ್ಟ್ ಮಾಡ್ಬೇಕಾದಾಗ ಹ್ಯಾಸ್, ಹ್ಯಾವ್ ಬೀನ್ ಈಟನ್. ಇದ್ರಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬೀಯಿಂಗ್ ಬರುತ್ತೆ, ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬೀನ್ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಆಕ್ಟಿವ್ ವಾಯ್ಸ್, ಐ ಹ್ಯಾವ್ ಈಟನ್ ಎ ಬರ್ಗರ್. ಸೊ ಫಸ್ಟ್ ರೂಲ್ ಏನು, ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಐಡೆಂಟಿಫೈ ಮಾಡ್ಬೇಕು. ಸೊ ಸಬ್ಜೆಕ್ಟ್ ಬಂದು ಐ, ವರ್ಬ್ ಬಂದು ಈಟನ್, ಆಬ್ಜೆಕ್ಟ್ ಬರ್ಗರ್. ಸೊ ಸ್ವಾಪ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಎಸ್, ಬರ್ಗರ್ ಫಸ್ಟ್ ಬರುತ್ತೆ, ಮೀ ಲಾಸ್ಟ್ ಹೋಗುತ್ತೆ ಸೆಂಟೆನ್ಸ್ ನಲ್ಲಿ. ಥರ್ಡ್ ರೂಲ್ ಏನು, ಕನ್ವರ್ಟ್ ವರ್ಬ್ ಟು ಇಟ್ಸ್ V3 ಫಾರ್ಮ್. ಓಕೆ, ಈಟನ್ ಯಾಕಂದ್ರೆ ಆಲ್ರೆಡಿನೇ V3 ಫಾರ್ಮ್ ಅಲ್ಲಿ ಇದೆ, ಯಾಕಂದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಯಾವಾಗ್ಲೂ V3 ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ. ಸೊ ಸೇಮ್ ಬರುತ್ತೆ, ಈಟನ್ ಅಂತಾನೆ ಆಗುತ್ತೆ. ಸೊ ಇವಾಗ ಹೆಲ್ಪಿಂಗ್ ವರ್ಬ್ ಚೂಸ್ ಮಾಡ್ಬೇಕು. ಇಲ್ಲಿ ನೋಡಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಬರ್ಗರ್ ಇರೋದ್ರಿಂದ ಹ್ಯಾಸ್ ಬರುತ್ತೆ ಅಲ್ವಾ. ನಾನು ಇವಾಗ ಪ್ರತಿಯೊಂದು ಹೇಳ್ಕೊಡ್ತಿರೋದು ನಾನು ಆಲ್ರೆಡಿ ವಿಡಿಯೋಸ್ ಇದೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರ್ಬೋದು, ಅಥವಾ ಹ್ಯಾಸ್ ಹ್ಯಾವ್ ಯಾವಾಗ ಯೂಸ್ ಮಾಡ್ಬೇಕು. ನೀವು ನಂದೇ ವಿಡಿಯೋ ನೋಡ್ಬೇಕಂತಾದ್ರೆ ಹ್ಯಾಸ್ ಹ್ಯಾವ್ ಬೈ ರೂಪಾ ಮ್ಯಾಮ್ ಅಂತ, ಅಥವಾ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬೈ ರೂಪಾ ಮ್ಯಾಮ್, ಹೀಗೆ ಆತರ ಕೀವರ್ಡ್ಸ್ ಯೂಸ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋಸ್ ಸಿಗುತ್ತೆ ಯೂಟ್ಯೂಬ್ ನಲ್ಲಿ. ಸೊ ಇವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ನಾವು ಹ್ಯಾಸ್ ಬೀನ್ ಯೂಸ್ ಮಾಡ್ತೀವಿ. ಹ್ಯಾವ್ ಬೀನ್ ಯಾವಾಗ, ಇಲ್ಲಿ ಚಾಕ್ಲೇಟ್ಸ್ ಆರ್ ಅಂದ್ರೆ ಏನೋ ಪ್ಲೂರಲ್ ಬಂದಾಗ ಹ್ಯಾವ್ ಬೀನ್ ಬರುತ್ತೆ. ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸ್ ಬೀನ್ ಈಟನ್ ಬರುತ್ತೆ. ಸೊ ಎ ಬರ್ಗರ್ ಹ್ಯಾಸ್ ಬೀನ್ ಈಟನ್ ಮೀ ಅಂತ ಸೆಂಟೆನ್ಸ್ ಆಗಿದೆ, ಇದು ಇನ್ಕಂಪ್ಲೀಟ್. ಸೊ ರೂಲ್ 5 ಇನ್ನು ಇದೆ ನಮ್ಗೆ. ರೂಲ್ 5 ಅಪ್ಲೈ ಮಾಡಿದಾಗ ಎ ಬರ್ಗರ್ ಹ್ಯಾಸ್ ಬೀನ್ ಈಟನ್ ಬೈ ಮೀ. ಸೊ ದಿಸ್ ಇಸ್ ಯುವರ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಯ್ತು. ನೆಕ್ಸ್ಟ್ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಜಸ್ಟ್ ವರ್ಡ್ ಏನಿರುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ವರ್ಬ್ ಏನಾಗಿರುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇರುತ್ತೆ. ಸೊ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದಾಗ ವಾಸ್ ಅಥವಾ ವರ್ಡ್ ತಗೊಂಡು ಮತ್ತೆ V3 ಫಾರ್ಮ್ ಆಫ್ ದಿ ವರ್ಬ್ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಆಕ್ಟಿವ್ ವಾಯ್ಸ್ ಏನು, ಹಿ ಬಾಟ್ ಎ ಕಾರ್, ಅವನು ಕಾರ್ ತಗೊಂಡ. ಫಸ್ಟ್ ಏನ್ ಮಾಡ್ಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಯೂಸ್ ಮಾಡ್ಬೇಕು. ಎಸ್, ಹಿ ಅನ್ನೋದು ಸಬ್ಜೆಕ್ಟ್, ಬಾಟ್ ಅನ್ನೋದು ವರ್ಬ್, ಮತ್ತೆ ಕಾರ್ ಅನ್ನೋದು ಆಬ್ಜೆಕ್ಟ್. ರೂಲ್ 2 ಏನು, ಸ್ವಾಪ್ ಮಾಡ್ಬೇಕು, ಗೊತ್ತಲ್ವಾ ಇದು. ಸೊ ಕಾರ್ ಫಸ್ಟ್ ಬರುತ್ತೆ, ಹಿಮ್ ಲಾಸ್ಟ್ ಹೋಗುತ್ತೆ. ನೋಡಿ ಇಲ್ಲಿ ಹಿ ಇರೋದು ಹಿಮ್ ಆಯ್ತು, ಯಾಕೆ, ಪರ್ಸನಲ್ ಪ್ರೊನೌನ್ಸ್. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ವಿಡಿಯೋದಲ್ಲಿ. ಪರ್ಸನಲ್ ಪ್ರೊನೌನ್ಸ್ ಇದ್ದಾಗ ಚೇಂಜ್ ಆಗುತ್ತೆ, ಅದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲೇ ಒಂದಿರುತ್ತೆ. ನೋಡಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದ್ದಾಗ ಹಿ ಇರ್ತದು, ಆಬ್ಜೆಕ್ಟ್ ಪ್ಲೇಸ್ ಬಂದಾಗ ಹಿಮ್ ಆಯ್ತು. ಕನ್ವರ್ಟ್ ವರ್ಬ್ ಟು ಇಟ್ಸ್ V3 ಫಾರ್ಮ್. ಓಕೆ, ಏನಾಯ್ತು, ಬಾಟ್ ಅಲ್ವಾ, ಕಾರ್ ಬಾಟ್, ಹಿಮ್ ಆಯ್ತು. ಅದಾದ್ಮೇಲೆ ಫೋರ್ತ್ ರೂಲ್ ಏನು, ನಾವು ಹೆಲ್ಪಿಂಗ್ ವರ್ಬ್ ಚೂಸ್ ಮಾಡ್ಬೇಕು. ಕಾರ್ ಸಿಂಗ್ಯುಲರ್ ಅಲ್ವಾ, ವಾಸ್ ಬರುತ್ತೆ. ಕಾರ್ಸ್ ಅಂತ ಆದ್ರೆ ಅಥವಾ ವೆಹಿಕಲ್ಸ್ ಅಂತ ಆದ್ರೆ ವರ್ಬ್ ಬಂದಿರ್ತಿತ್ತು. ಸೊ ವಾಸ್ ಬರುತ್ತಿಲ್ಲಿ, ಕಾರ್ ವಾಸ್ ಬಾಟ್. ಇನ್ನೊಂದೇನು ಫಿಫ್ತ್ ರೂಲ್, ಬೈ ಯೂಸ್ ಮಾಡ್ಬೇಕು. ಎಲ್ಲಿ, ಲಾಸ್ಟ್ ಅಲ್ಲಿ ನಾವ್ ಇವಾಗ ಹೊಸ ಆಬ್ಜೆಕ್ಟ್ ಸಬ್ಜೆಕ್ಟ್ ನ ಆಬ್ಜೆಕ್ಟ್ ಜಾಗಕ್ಕೆ ಹಾಕಿರ್ತೀವಲ್ವಾ, ಅದ್ರ ಹಿಂದೆ ಬೈ. ಸೊ ಇಲ್ಲಿ ಬೈ ಯೂಸ್ ಮಾಡಿದ್ವಿ, ಎ ಕಾರ್ ವಾಸ್ ಬಾಟ್ ಬೈ ಹಿಮ್. ನೆಕ್ಸ್ಟ್ ಯಾವ್ದು ಟೆನ್ಸ್ ನೋಡ್ಬೇಕು ನಾವೀಗ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಇದ್ದಾಗ ಆಗ್ಲೇ ಏನ್ ನೋಡಿದ್ವಿ ನಾವು, ಬೀಯಿಂಗ್ ಸೇರಿಸ್ಬೇಕಲ್ವಾ. ಸೊ ಏನಿರುತ್ತೆ, ವಾಸ್ ಅಥವಾ ವರ್ ಅಂತ ಬಂದ್ಬಿಟ್ಟು
ವಾಸ್ ವರ್ಬ್ ಜೊತೆಗೆ ING ಫಾರ್ಮ್ ಅಲ್ಲಿ ಇರುತ್ತೆ ವರ್ಬ್ ಆಕ್ಟಿವ್ ವಾಯ್ಸ್ ನಲ್ಲಿ ಇದ್ದಾಗ ನೀವು ಆತರ ಕಂಡ ತಕ್ಷಣ ನೀವು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಂದ್ರೆ ವಾಸ್ ಅಥವಾ ವರ್ಬ್ ಜೊತೆಗೆ ಬೀಯಿಂಗ್ ಒಂದ್ ಸೇರಿಸಬೇಕಾಗುತ್ತೆ. ಬೀಯಿಂಗ್ ಬಂದು ಮತ್ತೆ ಮಾಮೂಲಿ ಥರ್ಡ್ ಫಾರ್ಮ್ V3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್. ಸೊ ನೋಡೋಣ ಎಕ್ಸಾಂಪಲ್ ನ. ದ ಸ್ಟೂಡೆಂಟ್ಸ್ ವರ್ ರೈಟಿಂಗ್ ಎ ಪ್ಲೇ ಅಂದ್ರೆ ಅವರೊಂದು ನಾಟಕನ ಬರೀತಾ ಇದ್ರು ಸ್ಟೂಡೆಂಟ್ಸ್. ಫಸ್ಟ್ ಏನು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಐಡೆಂಟಿಫೈ ಮಾಡ್ಬೇಕು. ಸೊ ಫಸ್ಟ್ ಇರೋದೇ ಸಬ್ಜೆಕ್ಟ್ ದ ಸ್ಟೂಡೆಂಟ್ಸ್, ವರ್ಬ್ ಬಂದು ರೈಟಿಂಗ್, ಆಬ್ಜೆಕ್ಟ್ ಬಂದು ಪ್ಲೇ. ಸೊ ಸ್ವಾಪ್ ಮಾಡ್ಬೇಕು. ಎ ಪ್ಲೇ ಫಸ್ಟ್ ಬರುತ್ತೆ, ದ ಸ್ಟೂಡೆಂಟ್ಸ್ ಲಾಸ್ಟ್ ಹೋಗುತ್ತೆ. ಏನ್ ಮಾಡ್ಬೇಕು, V3 ಫಾರ್ಮ್ ಗೆ ಕನ್ವರ್ಟ್ ಮಾಡ್ಬೇಕು ವರ್ಬ್ ನ. V3 ಫಾರ್ಮ್ ಏನು, ರೈಟಿಂಗ್ ಗೆ ರೈಟ್, ರೋಟ್, ರಿಟರ್ನ್ ಅಲ್ವಾ. V3 ಫಾರ್ಮ್ ರಿಟರ್ನ್ ಆಗುತ್ತೆ. ಸೊ ಪ್ಲೇ, ರಿಟರ್ನ್, ದ ಸ್ಟೂಡೆಂಟ್ಸ್ ವರ್ಬ್ ನ ಮಧ್ಯದಲ್ಲಿ ಹಾಕಿದ್ವಿ V3 ಫಾರ್ಮ್ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ಏನು, ಆಡ್ ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್. ಇಲ್ಲಿ ಬರ್ಬೇಕು. ಎ ಪ್ಲೇ ಅಲ್ವಾ. ಇಲ್ಲಿ ನೋಡಿ ದ ಸ್ಟೂಡೆಂಟ್ಸ್ ಇಲ್ಲಿ ಬರ್ಬೇಕಾದಾಗ ಏನಿದೆ, ದ ಸ್ಟೂಡೆಂಟ್ಸ್ ವರ್ ಇದೆ ಅಲ್ವಾ. ಇಲ್ಲಿ ವರ್ ಇದೆ, ಬಟ್ ಇಲ್ಲಿ ನಾನು ಏನಾಗ್ಬೇಕು, ಎ ಪ್ಲೇ ಸಿಂಗ್ಯುಲರ್ ಅಲ್ವಾ. ಸೊ ವಾಸ್ ತಗೋಬೇಕು. ಅದೇ ಇಲ್ಲಿ ಪ್ಲೂರಲ್ ಇದ್ದಿದ್ರೆ ವರ್ ಬಂದಿರ್ತಿತ್ತು. ಇಲ್ಲಿ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಚೂಸ್ ಮಾಡ್ತೀನಿ ಅನ್ನೋದು. ಓಕೆನಾ. ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಹಾಕ್ಬೇಕಾಗುತ್ತೆ. ಎ ಪ್ಲೇ ವಾಸ್, ಮತ್ತೆ ಇನ್ನೊಂದೇನಿದೆ ಬೀಯಿಂಗ್ ಕೂಡ ಸೇರಿಸ್ಬೇಕು. ವಾಸ್ ಅಥವಾ ವರ್ ಜೊತೆಗೆ ಬೀಯಿಂಗ್ ಅಲ್ವಾ. ಎ ಪ್ಲೇ ವಾಸ್ ಬೀಯಿಂಗ್ ರಿಟರ್ನ್ ಮತ್ತೆ ಬೈ ಸೇರಿಸ್ಬೇಕು. ಫಿಫ್ತ್ ರೂಲು, ಪ್ಲೇ ವಾಸ್ ಬೀಯಿಂಗ್ ರಿಟರ್ನ್ ಬೈ ದಿ ಸ್ಟೂಡೆಂಟ್ಸ್. ಓಕೆನಾ. ಸೊ ನೆಕ್ಸ್ಟ್ ಏನಿದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಯಾವ ತರ ಇರುತ್ತೆ, ಹ್ಯಾಡ್ ಬಂದಿರುತ್ತೆ. ಅಲ್ಲಿ ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಇರುತ್ತೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬಂತು, ಅದ್ರ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ಮತ್ತೆ ಅದನ್ನ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದಾಗ ಹ್ಯಾಡ್ ಬೀನ್, ಪರ್ಫೆಕ್ಟ್ ಅಲ್ವಾ ಇದು, ಪರ್ಫೆಕ್ಟ್ ಗೆ ಬೀನ್ ಸೇರಿಸ್ತೀವಿ. ಹ್ಯಾಡ್ ಬೀನ್ ಮತ್ತೆ V3 ಫಾರ್ಮ್ ಕಂಪ್ಲೀಟೆಡ್ ಅಥವಾ ಏನಾದ್ರು ಯಾವ್ದೇ ವರ್ಬ್ ಇದ್ರು ಅದ್ರದ್ದು V3 ಫಾರ್ಮ್ ಹಾಕ್ತಿವಿ ಇಲ್ಲಿ. ಆಕ್ಟಿವ್ ವಾಯ್ಸ್, ರಾಜು ಹ್ಯಾಡ್ ಕಂಪ್ಲೀಟೆಡ್ ದಿ ಅಸೈನ್ಮೆಂಟ್. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್. ಎಸ್, ರಾಜು ಅನ್ನೋದು ಸಬ್ಜೆಕ್ಟ್, ವರ್ಬ್ ಬಂದು ಕಂಪ್ಲೀಟೆಡ್ ಮತ್ತೆ ಆಬ್ಜೆಕ್ಟ್ ಬಂದು ದಿ ಅಸೈನ್ಮೆಂಟ್. ರಾಜು ಅಸೈನ್ ನ ಕಂಪ್ಲೀಟ್ ಮಾಡಿದ್ದ. ಸೊ ಸ್ವಾಪ್ ಮಾಡ್ಬೇಕು. ಅಸೈನ್ಮೆಂಟ್ ಫಸ್ಟ್ ಬರುತ್ತೆ, ರಾಜು ಲಾಸ್ಟ್ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ರಾಜು ಫಸ್ಟ್ ಬರುತ್ತಲ್ವಾ, ಇದನ್ನ ಆಬ್ಜೆಕ್ಟ್ ಜಾಗಕ್ಕೆ ಬರಿತೀವಿ ಮತ್ತೆ ಇದನ್ನ ಬಂದು ಸಬ್ಜೆಕ್ಟ್ ಜಾಗಕ್ಕೆ ಬರಿತೀವಿ. ಕನ್ವರ್ಟ್ ವರ್ಬ್ ಟು ಇಟ್ಸ್ V3 ಫಾರ್ಮ್. ಓಕೆ, ದ ಅಸೈನ್ಮೆಂಟ್ ಮತ್ತೆ ರಾಜು ಈ ಕಡೆ ಲಾಸ್ಟ್ ಹೋಗುತ್ತೆ. V3 ಫಾರ್ಮ್ ಏನಾಯ್ತು, ಕಂಪ್ಲೀಟೆಡ್. ಆಲ್ರೆಡಿ V3 ಫಾರ್ಮ್ ಅಲ್ಲೇ ಇರುತ್ತೆ ಸೆಂಟೆನ್ಸ್ ನಲ್ಲಿ ವರ್ಬ್ ಇದ್ರಲ್ಲಿ, ಯಾಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಲ್ವಾ. ಮತ್ತೇನು, ಹೆಲ್ಪಿಂಗ್ ವರ್ಬ್ ಆಡ್ ಮಾಡ್ಬೇಕು. ಏನದು, ಸಿಂಪಲ್ ಹ್ಯಾಡ್ ಬೀನ್ ಅಷ್ಟೇ ಅಲ್ವಾ. ಸೊ ಹ್ಯಾಡ್ ಇರುತ್ತೆ ಆಲ್ರೆಡಿ, ಈಗ ಹ್ಯಾಡ್ ಬೀನ್ ಹಾಕ್ಬೇಕು. ಸೊ ಸಿಂಪಲ್, ಇದು ಜಾಸ್ತಿ ಕನ್ಫ್ಯೂಷನ್ಸ್ ಇಲ್ಲ. ಅಸೈನ್ಮೆಂಟ್ ಹ್ಯಾಡ್ ಬೀನ್ ಕಂಪ್ಲೀಟೆಡ್. ಇನ್ನೊಂದು ಏನೋ ಸೇರಿಸಬೇಕಾಗಿದೆ, ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಗಿದೆ. ಏನಾದ್ರು ಫಿಫ್ತ್ ರೂಲ್ ಬೈ ಅಲ್ವಾ. ಸೊ ದ ಅಸೈನ್ಮೆಂಟ್ ಹ್ಯಾಡ್ ಬೀನ್ ಕಂಪ್ಲೀಟೆಡ್ ಬೈ ರಾಜು. ಕ್ಲಿಯರ್ ಆಯ್ತಲ್ವಾ. ಎಕ್ಸಾಂಪಲ್ಸ್ ಜಾಸ್ತಿ ನೋಡ್ತಾ ಹೋದಷ್ಟು ನಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ವಿಲ್ ಬಂದು ಬೇಸ್ ಫಾರ್ಮ್ ಅಲ್ಲಿರೋ ವರ್ಬ್ ಇರುತ್ತೆ. ವಿಲ್ ಜೊತೆಗೆ ನಾವ್ ಅದನ್ನ ಏನ್ ಮಾಡ್ಬೇಕು, ವಿಲ್ ಬಿ ಹಾಕ್ಬಿಟ್ಟು ಥರ್ಡ್ ಫಾರ್ಮ್ ಹಾಕ್ಬೇಕಾಗುತ್ತೆ. ಸೊ ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ದಾಗ ಹೆಂಗ್ ಐಡೆಂಟಿಫೈ ಮಾಡೋದು, ಸಿಂಪಲ್ ಫ್ಯೂಚರ್ ಅಂತ. ಇದರಲ್ಲಿ ವಿಲ್ ಫಿನಿಶ್ ಅಂತ ಬಂದಿದೆ ನೋಡಿ ಅಲ್ವಾ. ಸೊ ವಿಲ್ ಬಿ ಫಿನಿಶ್ಡ್ ಮಾಡ್ಬೇಕಾಗುತ್ತೆ ಅದನ್ನ. ಓಕೆ, ಸೊ ಆಕ್ಟಿವ್ ವಾಯ್ಸ್ ಏನಿದೆ, ಶಿ ವಿಲ್ ಫಿನಿಶ್ ದಿ ಹೋಮ್ ವರ್ಕ್. ಅವ್ಳು ಇನ್ನೂ ಮಾಡಿಲ್ಲ ಬಟ್ ಅವಳು ಹೋಮ್ ವರ್ಕ್ ಫಿನಿಶ್ ಮಾಡ್ತಾಳೆ ಅಂತ ಬರುತ್ತೆ. ರೂಲ್ 1 ಏನ್ ಬರುತ್ತೆ, ಐಡೆಂಟಿಫೈ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್. ಸಬ್ಜೆಕ್ಟ್ ಬಂದು ಶಿ ಗೊತ್ತು, ಅದು ಫಸ್ಟ್ ಇದೆ. ವರ್ಬ್ ಬಂದು ಫಿನಿಶ್, ಹೋಮ್ ವರ್ಕ್, ದಿ ಹೋಮ್ ವರ್ಕ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ಸ್ವಾಪ್ ಮಾಡ್ಬೇಕಲ್ವಾ. ರೂಲ್ 2 ಗೊತ್ತು ನಮ್ಗೆ. ದ ಹೋಮ್ ವರ್ಕ್ ಫಸ್ಟ್ ಬರುತ್ತೆ. ಇಲ್ಲಿ ನೋಡಿ ಶಿ ಇರೋದು ಹರ್ ಆಗಿದೆ, ಯಾಕೆ, ಅದು ಪರ್ಸನಲ್ ಪ್ರನೌನ್. ಸೊ ಚೇಂಜ್ ಆಗುತ್ತೆ ಸಬ್ಜೆಕ್ಟ್ ಪ್ಲೇಸ್ ಇಂದ ಆಬ್ಜೆಕ್ಟ್ ಪ್ಲೇಸ್ ಹೋದಾಗ. Convert the verb to V3 form. Finish ಗೆ verb V3 past participle form finished ಆಗುತ್ತೆ. So the homework finished her. ಇದ್ರ ಮೀನಿಂಗ್ ರಾಂಗ್ ಬಂದ್ಬಿಡುತ್ತೆ ನೋಡಿ. ಹೋಮ್ ವರ್ಕ್ ಅವಳನ್ನೇ ಫಿನಿಶ್ ಮಾಡ್ಬಿಡ್ತು ಅಂತ ತುಂಬಾ ಮಕ್ಳಿಗೆ ಇದೆ ಆಗ್ತಿದೆ ಅಲ್ವಾ. ಬಟ್ ಆಕ್ಚುಲಿ ಕರೆಕ್ಟ್ ಮಾಡ್ಬೇಕು ನಾವೀಗ ಮೀನಿಂಗ್ ನ. Add helping verb before main verb. The homework will be finished by ಸೇರಿಸ್ಬೇಕಿನ್ನು ಸೇರಿಸೋಣ. The homework will be it ಸೇರಿಸಿದ್ವಿ ಯಾಕಂದ್ರೆ ಇದೆ ನೋಡಿದ್ವಿ ಅಲ್ವಾ, will be ನೇ ಇರೋದಿಲ್ಲ ಅಲ್ವಾ. ಸೊ will be ಸೇರಿಸಿದ್ವಿ. ಸೊ will be finished.
ಫಿಫ್ತ್ ಒನ್ ಏನೋ ಬೈ ಸೇರಿಸ್ಬೇಕು. ದ ಹೋಮ್ವರ್ಕ್ ವಿಲ್ ಬಿ ಫಿನಿಶ್ಡ್ ಬೈ ಹರ್. ಇದು ಎಕ್ಸಾಂಪಲ್ ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಆಯ್ತು. ಸೊ ಲಾಸ್ಟ್ ಒನ್ ಅಲ್ವಾ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಏನಾಗುತ್ತೆ? ಸೊ ವಿಲ್ ಹ್ಯಾವ್ ಕುಕ್ಡ್, ವಿಲ್ ಹ್ಯಾವ್ ಕುಕ್ಡ್ ಅಂತಾರೆ. ಅಂದ್ರೆ ವಿಲ್ ಹ್ಯಾವ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಇರುತ್ತೆ, ಅದ್ರ ಜೊತೆಗೆ ಪರ್ಫೆಕ್ಟ್ ಅಲ್ವಾ ಇದು, ಸೊ ಬೀನ್ ಸೇರಿಸ್ಬೇಕು. ವಿಲ್ ಹ್ಯಾವ್ ಬೀನ್ ಕುಕ್ಡ್. ಎಕ್ಸಾಂಪಲ್ ನೋಡೋಣ. ಮಾಮ್ ವಿಲ್ ಹ್ಯಾವ್ ಕುಕ್ಡ್ ಡಿನ್ನರ್. ಅಮ್ಮ ಅಡಿಗೆ ಮಾಡಿರ್ತಾರೆ ಅಷ್ಟೊತ್ತಿಗೆ ಸಂಜೆ ಅಷ್ಟರಲ್ಲಿ ಅನ್ನೋ ತರ ಏನೋ ಒಂದು ಸೆಂಟೆನ್ಸ್ ಬಂದಿರುತ್ತೆ. ಮಾಮ್ ವಿಲ್ ಹ್ಯಾವ್ ಕುಕ್ಡ್ ಡಿನ್ನರ್. ಸೊ ಐಡೆಂಟಿಫೈ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್. ಮಾಮ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಕುಕ್ಡ್ ಅನ್ನೋದು ವರ್ಬ್ ಆಗುತ್ತೆ, ಮತ್ತೆ ಆಬ್ಜೆಕ್ಟ್ ಡಿನ್ನರ್ ಆಗಿರುತ್ತೆ. ಸ್ವಾಪ್ ಮಾಡ್ಬೇಕಲ್ವಾ? ಡಿನ್ನರ್ ಮೊದಲು ಬರುತ್ತೆ, ಮಾಮ್ ಸೆಂಟೆನ್ಸ್ ನ ಲಾಸ್ಟ್ ಹೋಗುತ್ತೆ. ಕನ್ವರ್ಟ್ ಟು V3. ಆಲ್ರೆಡಿ V3 ನಲ್ಲಿದೆ ಯಾಕಂದ್ರೆ ಇದು ಪರ್ಫೆಕ್ಟ್ ಟೆನ್ಸ್. ಸೊ ಕುಕ್ಡ್ ಬರುತ್ತೆ, ಡಿನ್ನರ್ ಕುಕ್ಡ್ ಮಾಮ್. ಫೋರ್ತ್ ಒನ್ ಏನು? ಹೆಲ್ಪಿಂಗ್ ವರ್ಬ್. ಏನ್ ಹಾಕ್ಬೇಕು? ವಿಲ್ ಹ್ಯಾವ್ ಬೀನ್. ಕನ್ಫ್ಯೂಷನ್ ಇಲ್ಲ, ಇಲ್ಲಿರೋದೇ ವಿಲ್ ಹ್ಯಾವ್ ಬೀನ್ ಅಲ್ವಾ? ಸೊ ವಿಲ್ ಹ್ಯಾವ್ ಬೀನ್, ಡಿನ್ನರ್ ವಿಲ್ ಹ್ಯಾವ್ ಬೀನ್ ಕುಕ್ಡ್. ಕಂಪ್ಲೀಟ್ ಆಗಿದೆ ಸೆಂಟೆನ್ಸ್. ಸೊ ಲಾಸ್ಟ್ ಸ್ಟೆಪ್ ನಲ್ಲಿ ಬೈ ಆಡ್ ಮಾಡ್ತೀವಿ. ಸೊ ಡಿನ್ನರ್ ವಿಲ್ ಹ್ಯಾವ್ ಬೀನ್ ಕುಕ್ಡ್ ಬೈ ಮಾಮ್. ಸೊ ಇದಿಷ್ಟು ಸೆಂಟೆನ್ಸಸ್ ನಾವು ನೋಡುತ್ತೀವಿ ಅಲ್ವಾ? ಸೊ ಇದಿಷ್ಟು ಎಕ್ಸಾಂಪಲ್ಸ್ ನೋಡಿದ್ರಿ. ಸೊ ನೀವು ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಕಲಿಬೇಕಂದ್ರೆ ನಾನು ಮಾಡಿರೋ 3 ವಿಡಿಯೋಸ್ನ ಅದೇ ಆರ್ಡರ್ ನೋಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸೊ ಈ 3 ವಿಡಿಯೋ ನೋಡಿದ್ರೆ ನೀವು ಯಾವುದೇ ಸೆಂಟೆನ್ಸ್ ಕೊಟ್ಟರು ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೋದು. ಐ ಹೋಪ್ ದ ಕಂಟೆಂಟ್ ಈಸ್ ಹೆಲ್ಪ್ಫುಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.